ಸರ್, ಇವತ್ತು ಮಾಗಡಿ ರಂಗನಾಥ ಸ್ವಾಮಿ ದನಗಳ ಜಾತ್ರೆ ನಡೀತಾ ಇದೆ. ಈ ಜಾತ್ರೆ ಪ್ರಯುಕ್ತ ಸಮಾಜ ಸೇವಕರಾದ ಶ್ರೀ ಕೆ ಭಾಗೇಗೌಡರು ಕಳೆದ 14 ವರ್ಷಗಳಿಂದ ಈ ಜಾತ್ರೆಗೆ ಬರ್ತಕ್ಕಂಥ ಈ ರಾಜ್ಯದ ವಿವಿಧ ಭಾಗಗಳಿಂದ ಬರ್ತಕ್ಕಂಥ ರೈತರಿಗೆ ತಾವು ಸ್ವಂತ ಹಣದಿಂದ ತೆರಿಗೆ ಹಣವನ್ನು, ಸುಂಕದ ಹಣವನ್ನು ಸರ್ಕಾರಕ್ಕೆ ಕಟ್ತಾಯಿದ್ರು. ಮತ್ತು ಇಲ್ಲಿ ಏನು ಜಾತ್ರಾ ಕಮಿಟಿ ಮತ್ತು ತಾಲೂಕು ಆಡಳಿತ ರೈತರಿಗೆ ನೀರನ್ನ ಒದಗಿಸುವಲ್ಲಿ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಂಥದ್ದು ಕಂಡಂಥ ಭಾಗೇಗೌಡರು ತಮ್ಮ ಸ್ವಂತ ಖರ್ಚಿನಿಂದ ಸುಮಾರು 14 ವರ್ಷಗಳಿಂದಲೂ ಕೂಡ ಖಾಸಗಿ ಟ್ಯಾಂಕರ್ಗಳ ಮುಖಾಂತರ ರೈತರ ರಾಸುಗಳಿಗೆ ನೀರನ್ನು ಒದಗಿಸ್ತಾ ಬಂದಿದ್ದಾರೆ. ಈ ಬಾರಿ ಕೂಡ ಸರ್ಕಾರ ಉಚಿತವಾಗಿ ದನಗಳ ಸುಂಕವನ್ನು ವಸೂಲಿ ಮಾಡಬಾರ್ದು, ಉಚಿತವಾಗಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿರೋದ್ರಿಂದ ಇವತ್ತು ಕೂಡ ಸುಮಾರು 10 ಟ್ಯಾಂಕ್ಗಳಲ್ಲಿ ಉಚಿತವಾಗಿ ನೀರನ್ನು ಭಾಗೇಗೌಡರು ಈ ಭಾಗದ ರೈತರಿಗೆ ಕೊಡ್ತಾಯಿದ್ದಾರೆ. ಇಲ್ಲಿ ಬರ್ತಕ್ಕಂಥ ವ್ಯಾಪಾರಸ್ಥರು ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಮಹಾರಾಷ್ಟ್ರ ಭಾಗಗಳಿಂದ ಬರ್ತಕ್ಕಂಥವರು ಅವರೆಲ್ಲ ಕೇಳ್ತಾಯಿದ್ರು. ನಿನ್ನೆ ನಾನು ಜಾತ್ರೆನಲ್ಲಿ ಹೋದಾಗ, ಯಾರು ಈ ಭಾಗೇಗೌಡರು ಪ್ರತಿ ವರ್ಷ ಇಷ್ಟೊಂದು ಸಮಾಜ ಸೇವೆ ಮಾಡ್ತಾವ್ರೆ, ನಾವು ಎಲ್ಲ ಜಾತ್ರೆಗಳಿಗೂ ಹೋಗ್ತೀವಿ, ಈ ಥರ ಸೇವೆ ಮಾಡೋವಂಥ ಸಮಾಜ ಸೇವಕರಿಲ್ಲ ಅಂತ. ಅದು ಅತ್ಯಂತ ನಮಗೆ ಶ್ಲಾಘನೀಯವಾದ ಮಾತು ಅನ್ನಿಸ್ತು. ಭಾಗೇಗೌಡರು ಇಲ್ಲಿ ಚುನಾಯಿತ ಪ್ರತಿನಿಧಿಗಳಲ್ಲ, ಯಾವತ್ತೂ ಇಲ್ಲಿ ಚುನಾವಣೆಗೆ ನಿಲ್ಲುವಂಥ ಆಸೆ ಪಟ್ಟವರಲ್ಲ. ಆದರೂ ಹುಟ್ಟೂರಿನ ಒಂದು ಕೃತಜ್ಞತೆಗಾಗಿ ವರ್ಷಕ್ಕೊಮ್ಮೆ ನಡೆಯುವಂಥ ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಇದುವರೆಗೂ ಮಾಡ್ತಾ ಬಂದಿದ್ದಾರೆ. ಮುಂದುವರೆದು ನಾನು ಸನ್ಮಾನ್ಯ ಶ್ರೀ ಭಾಗೇಗೌಡರಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ. ಇವತ್ತು ನಮ್ಮ ಮಾಗಡಿ ತಾಲೂಕು ವ್ಯವಸಾಯೋತ್ಪನ್ನ ಸಹಕಾರ ಸಂಘದವರು ಇವತ್ತು ಬರ್ತಕ್ಕಂಥ ರೈತರಿಗೆ ಉಚಿತವಾಗಿ 3 ದಿನಗಳ ಅನ್ನದಾಸೋಹವನ್ನು ನಮ್ಮ TIPCMS ಕಟ್ಟಡದಲ್ಲಿ ಮಾಡ್ತಾವ್ರೆ. ಅದು ಅತ್ಯಂತ ಸ್ವಾಗತಾರ್ಹವಾದಂಥ ವಿಚಾರ. ಅದು ಹೊಸಪೇಟೆ ಸರ್ಕಲ್ನಲ್ಲಿದೆ. ಹೆಚ್ಚು ದನಗಳು ಸೇರ್ತಕ್ಕಂಥ ಜಾಗ NES ಸರ್ಕಲ್ಲು ಮತ್ತು ಈ ಸುತ್ತಮುತ್ತ ಇರತಕ್ಕಂಥದ್ದು. ನಾನು ಭಾಗೇಗೌಡರಲ್ಲಿ ವಿನಂತಿಯನ್ನು ಮಾಡ್ತೀನಿ, ಮುಂದಿನ ಜಾತ್ರಾ ಸಮಯದಲ್ಲಿ 3 ದಿನ, ಯುಗಾದಿ ಹಬ್ಬ ಕಳೆದ 3 ದಿನ NES ಸರ್ಕಲ್ನಲ್ಲಿ ರೈತರಿಗೆ ಅವರು ಉಚಿತ ಅನ್ನದಾಸೋಹವನ್ನು ಮಾಡುವಂಥ ವ್ಯವಸ್ಥೆಯನ್ನು, ಅದಕ್ಕೆ ಬೇಕಾದ ತಯಾರಿಯನ್ನು ಈಗಲೇ ಮಾಡ್ಕೋಬೇಕು ಅಂತ ನಾನು ತಾಲೂಕಿನ ಈ ಜಾತ್ರೆಗೆ ಬರೋವಂಥ ಎಲ್ಲ ರೈತರ ಪರವಾಗಿ ಅವರಲ್ಲಿ ಅತ್ಯಂತ ವಿನಯಪೂರ್ವಕ ವಿನಂತಿಯನ್ನು ಮಾಡ್ತೇನೆ. ಮತ್ತು ಶ್ರೀ ರಂಗನಾಥ ಸ್ವಾಮಿ ಭಾಗೇಗೌಡರು ಮತ್ತು ಅವರ ಕುಟುಂಬದ ವರ್ಗದವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಆಯುಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.